ಬ್ರೇಕಿಂಗ್ ಒಂದು ಬರ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಆಯ್ಕೆಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿ ಖಾತೆಯನ್ನ ಕೊಡಲಾಗಿದೆ. ಪ್ರಧಾನಿ ರಾಜೀನಾಮೆ ಬಳಿಕ ಜೋಶಿಗೆ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂಗೀಕಾರ ಆಯಿತು. ಪ್ರಧಾನಿ ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಷ್ಟ್ರಪತಿಗಳು. ಈ ಸ್ಥಾನಕ್ಕೆ ಈಗ ಇಮಿಡಿಯೇಟ್ ಆಗಿ ಪ್ರಹ್ಲಾದ್ ಜೋಶಿ ಅವರನ್ನ ನೇಮಕ ಮಾಡಲಾಗಿದೆ. ಅಂದ್ರೆ ಹೆಚ್ಚುವರಿ ಖಾತೆ ಕೊಟ್ಟರು. ಆಲ್ರೆಡಿ ಇದ್ದಾರೆ ಪ್ರಹ್ಲಾದ್ ಜೋಶಿ, ನೂತನ ಮತ್ತೆ ನವೀಕರಿಸಬಹುದಾದಂತ ಇಂಧನ ಸಚಿವರು, ಜೊತೆಗೆ ಗ್ರಾಹಕ ವ್ಯವಹಾರಗಳು ಹಾಗೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವರು ಕೂಡ ಆಗಿದ್ದಾರೆ ಪ್ರೆಸೆಂಟ್. ಸೊ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ಹೆಚ್ಚುವರಿ ಖಾತೆಯಾಗಿ ಶಿಕ್ಷಣ ಸಚಿವರ ಜವಾಬ್ದಾರಿಯನ್ನೀಗ ಕೊಡಲಾಗಿದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಆಲ್ರೆಡಿ ಪ್ರೆಸೆಂಟ್ ಅವರು ನೂತನ ಮತ್ತೆ ನವೀಕರಿಸಬಹುದಾದಂಥ ಇಂಧನ ಸಚಿವರು, ಗ್ರಾಹಕ ವ್ಯವಹಾರಗಳು ಹಾಗೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ಕೂಡ ಆಗಿದ್ರು ಪ್ರಹ್ಲಾದ್ ಜೋಶಿ ಅವರು. ಈಗ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರಶೇಖರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಈಗ ಸಂಜೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಬಿಟ್ರು. ಇಮಿಡಿಯೇಟ್ ಅರ್ಲಿಯಾಗಿ ಪ್ರಹ್ಲಾದ್ ಜೋಶಿ ಅವರನ್ನೇ ಆಯ್ಕೆ ಮಾಡೋಕೆ ಸೂಕ್ತ ಕಾರಣ ಏನು? ಯಾವ ಮಾನದಂಡ, ಯಾಕೆ, ಏನು ಎತ್ತ? ನಿಕೇಶ್, ಖಂಡಿತವಾಗ್ಲೂ ಈಗಾಗಲೇ ಏನು ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದ ಸಂಘರ್ಷ ಆಗಿತ್ತು. ಸೊ ಹೀಗಾಗಿ ಅನಿವಾರ್ಯವೋ ಅಥವಾ ಒತ್ತಡವೋ ಗೊತ್ತಿಲ್ಲ, ಸೊ ಧರ್ಮೇಂದ್ರ ಪ್ರಧಾನ್ ಅವರು ಈಗಾಗಲೇ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಾಕಿರ್ತಕ್ಕಂಥದ್ದು. ಸೊ ಈಗ ತುರ್ತಾಗಿ ಆ ಒಂದು ಖಾತೆಯನ್ನು ಖಾಲಿ ಬಿಡಬಾರ್ದು. ಯಾಕಂತಂದರೆ ಈಗಾಗಲೇ ಏನು ಸಂಸತ್ನಲ್ಲಿ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಕೂಡ ಬರುತ್ತೆ, ವಿಪಕ್ಷಗಳು ಪ್ರಶ್ನೆಯನ್ನು ಮಾಡ್ತವೆ. ಸೊ ಹೀಗಾಗಿ ಉತ್ತರವನ್ನು ಸಮರ್ಥವಾಗಿ ಕೊಡಬೇಕು. ಕಾರಣ ಅಂತಂದರೆ ಏನು ಧರ್ಮೇಂದ್ರ ಪ್ರಧಾನ್ ಅವರು ABVP ಮೂಲದಿಂದ ಬಂದಂಥವ್ರು, ಅವರಿಗೆ ಶಿಕ್ಷಣದ ಬಗ್ಗೆ ಭಾಳಷ್ಟು ಅರಿವಿದೆ, ಹೋರಾಟದ ಮೂಲದಿಂದ ಬಂದಂಥವ್ರು, ಈ ರೀತಿಯಾದಂಥ ಅನೇಕ ಸಮರ್ಥನೆಗಳು ಬರ್ತಾ ಇರ್ತಕ್ಕಂಥದ್ದು. ಸೊ ಅದರ ಬೆನ್ನಲ್ಲೇ ಮತ್ತೊಬ್ಬ ಅದೇ ರೀತಿಯಾದಂಥ ಶಿಕ್ಷಣದ ಬಗ್ಗೆ ಭಾಳಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಸೂಕ್ತ ವ್ಯಕ್ತಿ ಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಸದನದಲ್ಲಿ ಸರಿಯಾದ ಉತ್ತರವನ್ನು ವಿಪಕ್ಷಗಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು? ಇದೇ ABVP ಮೂಲದಿಂದ ಬಂದಿರತಕ್ಕಂಥ ಮತ್ತು ಶಿಕ್ಷಣದ ಬಗ್ಗೆ ಭಾಳಷ್ಟು ಅರಿವಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವ್ರ ಮುಂದೆ ಕೂಡ ಭಾಳಷ್ಟು ಸವಾಲಿದೆ. ಯಾಕಂತಂದರೆ ಈಗಾಗಲೇ 2 ಪ್ರಮುಖ ಖಾತೆಯನ್ನು ಹೊಂದಿರತಕ್ಕಂಥ ಜೋಶಿ ಅವ್ರಿಗೆ ಈ ಹೊಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಜವಾಬ್ದಾರಿಯುತವಾಗಿ ಅವರು ತೆಗೆದುಕೊಂಡು ಹೋಗಬೇಕು. ಮುಂದೆ ಈ ಖಾತೆಯನ್ನು ಬೇರೆಯವರ ಹೆಗಲಿಗೆ ಹೊರಿಸಬಹುದು. ಆದರೆ ಸದ್ಯಕ್ಕೆ ವಿಪಕ್ಷಗಳಿಗೆ ಸಮರ್ಥವಾಗಿ ಉತ್ತರವನ್ನು ಕೊಡಬೇಕು. ಜೊತೆಯಲ್ಲಿ ಮುಂದೆ ಈ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಯಾವುದೊಂದಷ್ಟು ತಯಾರಿಯನ್ನು ಕೂಡ ಅಥವಾ ಚರ್ಚೆಯನ್ನು ಕೂಡ ಮಾಡಿಕೊಂಡಿದೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಜೋಶಿ ಅವರಿಗೆ ಹೆಚ್ಚುವರಿ ಹೆಗಲಿಗೆ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇರತಕ್ಕಂಥದ್ದು. ಸೊ ಈ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಹೆಚ್ಚುವರಿ ಖಾತೆಯನ್ನು ಈಗ ಜೋಶಿ ಅವರಿಗೆ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ನಿಕೇಶ್, ಚಂದ್ರಶೇಖರ್, ಇಲ್ಲಿ ಬಹಳ ಪ್ರಮುಖವಾಗಿ ಈ ಕರ್ನಾಟಕದವರಿಗೆ ಹೆಚ್ಚುವರಿ ಅಧಿಕಾರವಂತ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಕೇಂದ್ರ ಸಚಿವರು, ಈಗ ಈ ಹಿಂದೆ ಕೂಡ ಸಾಕಷ್ಟು ಜನ ಇದ್ರು, ಕೇಂದ್ರ ರಾಜ್ಯ ಖಾತೆ ಸಚಿವರು ಇದ್ರು, ಜೊತೆಗೆ ಕೇಂದ್ರ ಸಚಿವರು ಕೂಡ ಇದ್ರು. ಸೊ ಈಗ ಕರ್ನಾಟಕದವ್ರನ್ನೇ ಆಯ್ಕೆ ಮಾಡೋಕೆ ಏನು ಕಾರಣ ಅಂತ? ಖಂಡಿತ. ಯಾಕಂತಂದರೆ ಸಂಪುಟ ದರ್ಜೆ ಸಚಿವರಾಗಿ ಈಗಾಗಲೇ ಜೋಶಿ ಅವರು ಭಾಳ ಮಹತ್ವದ ಒಂದು ಖಾತೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಎರಡೂ ಕೂಡ ಬಹಳ ಪ್ರಮುಖವಾದದ್ದು. ಆಹಾರ ಮತ್ತು ನಾಗರಿಕ ಪೂರೈಕೆ ಜೊತೆಗೆ ನವೀಕರಿಸಬಹುದಾದ ಇಂಧನ ಮೂಲಗಳ ಎರಡೂ ಕೂಡ ಬಹಳ ಪ್ರಧಾನವಾದದ್ದು. ಯಾಕಂತಂದರೆ ಇಡೀ ಭಾರತದಲ್ಲಿ ಈಗ ಹೊಸ ಇಂಧನಗಳನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋಂಥದ್ದು. ಪೆಟ್ರೋಲ್, ಡೀಸೆಲ್ ಹೆಚ್ಚುವರಿಯಾಗಿ ಮುಂದೆ ಎಷ್ಟು ದಿನಗಳ ಕಾಲ ಬಳಕೆ ಮಾಡ್ಕೋಬಹುದು, ಬೇರೆ ದೇಶಗಳಿಗೆ ಅವಲಂಬಿತವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅದನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೋದು ಅನ್ನೋಂಥ ಬಹಳ ಮಹತ್ವದ ಖಾತೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ನಡುವೆ ಶಿಕ್ಷಣ ಖಾತೆ ಕೂಡ ಬಹಳ ಮಹತ್ವದಾದದ್ದು. ಯಾಕಂತಂದರೆ ಈಗಾಗಲೇ ಯುವಕರನ್ನು ವಿರೋಧವನ್ನು ಕಟ್ಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೋದಿಯವರು ರಾಜೀನಾಮೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಅದರ ಮಹತ್ವ ಮತ್ತೊಮ್ಮೆ ತಿಳ್ಕೊಂಡಿರ್ತಕ್ಕಂಥ, ಅದರಲ್ಲೂ ಕರ್ನಾಟಕದಲ್ಲಿ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಹೋರಾಟದ ಮೂಲಕ ಬಂದಿರತಕ್ಕಂಥ ಜೋಶಿ ಅವರಿಗೆ ಈ ಒಂದು ಹೊಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಿಭಾಯಿಸುವಂಥ ಒಂದು ಹೊಣೆಯನ್ನು ಜೋಶಿ ಅವರು ಹೊತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ, ಅಧಿವೇಶನದಲ್ಲಿ ವಿಪಕ್ಷಗಳ ಬಾಯಿ ಮುಚ್ಚಿಸುವಂಥ ನಿಟ್ಟಿನಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಭಾಳ ಕುತೂಹಲ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗೆ.